ಒಂದು ಐಪಿಎಲ್ ಸೀಸನ್ ನಲ್ಲಿ ಒಂದು ತಂಡ ಎಷ್ಟು ಹಣ ಸಂಪಾದಿಸುತ್ತದೆ ಗೊತ್ತಾ? ಕೆಲವು ತಂಡಗಳು 800 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಗಳಿಸುತ್ತವೆ. ನೀವು ಯೋಚಿಸಿದ್ದೀರಾ ಪಂದ್ಯ ಗೆದ್ದರೆ ಮಾತ್ರ ಹಣ ಬರುತ್ತೆ ಅಂತ? ಆದರೆ ಸತ್ಯ ಏನು ಗೊತ್ತಾ? ಕೆಲವು ತಂಡಗಳು ಟ್ರೋಫಿ ಗೆಲ್ಲದೇ ಇದ್ದರೂ ಕೂಡ ಕೋಟಿ ಕೋಟಿ ಗಳಿಸುತ್ತವೆ. ಇದು ಕ್ರಿಕೆಟ್ ಅಲ್ಲ, ಒಂದು ಬಿಗ್ ಬಿಸ್ನೆಸ್. ಮೊದಲು ಒಂದು ಮುಖ್ಯ ಪ್ರಶ್ನೆ, ಐಪಿಎಲ್ ತಂಡಗಳು ಹಣ ಹೇಗೆ ಗಳಿಸುತ್ತವೆ? 1. ಬ್ರಾಡ್ಕಾಸ್ಟ್ ರೈಟ್ಸ್. 2. ಸ್ಪಾನ್ಸರ್ಶಿಪ್ ಡೀಲ್ಸ್. 3. ಟಿಕೆಟ್ ಸೇಲ್ಸ್. 4. ಬ್ರ್ಯಾಂಡ್ ಪ್ರಮೋಷನ್. ಒಂದೇ ಒಂದು ಐಪಿಎಲ್ ಸೀಸನ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಗಳಿಸುತ್ತಾರೆ. ಅದರಲ್ಲಿ 10ನೇ ಸ್ಥಾನ ಪಂಜಾಬ್ ಕಿಂಗ್ಸ್, ಒಂದು ಸೀಸನ್ಗೆ 450 ಕೋಟಿ ಗಳಿಸುತ್ತೆ. 9ನೇ ಸ್ಥಾನ ರಾಜಸ್ಥಾನ್ ರಾಯಲ್ಸ್, ಒಂದು ಸೀಸನ್ಗೆ 480 ಕೋಟಿ ಗಳಿಸುತ್ತೆ. 8ನೇ ಸ್ಥಾನ ಸನ್ ರೈಸರ್ಸ್ ಹೈದರಾಬಾದ್, ಒಂದು ಸೀಸನ್ಗೆ 500 ಕೋಟಿ ಗಳಿಸುತ್ತೆ. 7ನೇ ಸ್ಥಾನ ಲಕ್ನೋ ಸೂಪರ್ ಜೈಂಟ್ಸ್, ಒಂದು ಸೀಸನ್ಗೆ 520 ಕೋಟಿ ಗಳಿಸುತ್ತೆ. 6ನೇ ಸ್ಥಾನ ಗುಜರಾತ್ ಟೈಟನ್ಸ್, ಒಂದು ಸೀಸನ್ಗೆ 550 ಕೋಟಿ ಗಳಿಸುತ್ತೆ. 5ನೇ ಸ್ಥಾನ ಡೆಲ್ಲಿ ಕ್ಯಾಪಿಟಲ್ಸ್, ಒಂದು ಸೀಸನ್ಗೆ 580 ಕೋಟಿ ಗಳಿಸುತ್ತೆ. 4ನೇ ಸ್ಥಾನ ಕೋಲ್ಕತ್ತಾ ಕೈಟ್ ರೈಡರ್ಸ್, ಒಂದು ಸೀಸನ್ಗೆ 650 ಕೋಟಿ ಗಳಿಸುತ್ತೆ. 3ನೇ ಸ್ಥಾನ ಚೆನ್ನೈ ಸೂಪರ್ ಕಿಂಗ್, ಒಂದು ಸೀಸನ್ಗೆ 700 ಕೋಟಿ ಗಳಿಸುತ್ತೆ. 2ನೇ ಸ್ಥಾನ ಮುಂಬೈ ಇಂಡಿಯನ್ಸ್, ಒಂದು ಸೀಸನ್ಗೆ 750 ಕೋಟಿ ಗಳಿಸುತ್ತೆ. 1ನೇ ಸ್ಥಾನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಒಂದು ಸೀಸನ್ಗೆ 800 ಕೋಟಿ ಗಳಿಸುತ್ತೆ. ಇದನ್ನು ನೋಡಿದರೆ ಐಪಿಎಲ್ ಕೇವಲ ಆಟವಲ್ಲ, ಇದು ಒಂದು $1 ಬಿಲಿಯನ್ ಇಂಡಸ್ಟ್ರಿ. ನಿಮ್ಮ ಫೇವರೇಟ್ ತಂಡ ಯಾವುದು? ಸಿಎಸ್ಕೆ, ಎಂಐ, ಆರ್ಸಿಬಿ? ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.